ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾವು ಕಳೆದ ತರಗತಿಯಲ್ಲಿ ಭಾರತ ಸಂವಿಧಾನದ ಬ್ರಿಟಿಷ್ ಕಾಲದ ಕಾಯ್ದೆಗಳು ಅಥವಾ ಬ್ರಿಟಿಷ್ ಕಾಲದ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದ ಹಿನ್ನೆಲೆಯನ್ನು ನಾವು ನೋಡ್ತಾ ಬಂದಿದ್ದೋ. ಅದರಲ್ಲಿ ನಾವು 1773 ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಮುಗಿಸಿ ಇವಾಗ 1784 ಫಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಹಾಗಾದ್ರೆ ಈ ಫಿಟ್ಸ್ ಇಂಡಿಯಾ ಕಾಯ್ದೆ ಬರೋ ಉದ್ದೇಶ ಏನು? ಈ ಕಾಯ್ದೆ ಬರುವ ಉದ್ದೇಶದ ಮೇಲೆ ಕ್ವಶನ್ ಕೇಳ್ತೇನೆ, ನೆನ್ಪಿಟ್ಕೊಳ್ರಿ. ಉದ್ದೇಶ ಏನಪ್ಪಾ ಅಂತಂದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಬಂದಂತಹ ಕಾಯ್ದೆನೆ ಯಾವುದು? ಫಿಟ್ಸ್ ಇಂಡಿಯಾ ಕಾಯ್ದೆ. ಸರಿಪಡಿಸಲು ಬಂದಂತಹ ಕಾಯ್ದೆನೆ ಯಾವುದು? ಫಿಟ್ಸ್ ಇಂಡಿಯಾ ಕಾಯ್ದೆ. ಹಾಗಾದ್ರೆ ಲಕ್ಷಣಗಳು ಏನು? ಫಿಟ್ಸ್ ಇಂಡಿಯಾ ಕಾಯ್ದೆಯ ಲಕ್ಷಣಗಳೇನು? ಏನ್ ಮಾಡ್ತಾರೆ ಅಂತಂದ್ರೆ, ಈ ಕಾಯ್ದೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನು ಏನ್ ಮಾಡ್ತಾರೆ ಅಂತಂದ್ರೆ ವಿಕೇಂದ್ರೀಕರಣ ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂತ ಕೇಳಿದ್ರೆ, ಅಧಿಕಾರಗಳನ್ನ ವಾಣಿಜ್ಯ ಅಧಿಕಾರಗಳು ಅಂತ ಮಾಡ್ತಾರೆ. ವಾಣಿಜ್ಯ ಅಧಿಕಾರಗಳು ಅಂತ ವಿಭಾಗ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ರಾಜಕೀಯ ವಿಷಯಗಳು ಅಂತ ಇನ್ನೊಂದು ಏನ್ ಮಾಡ್ತಾರೆ? ಭಾಗವನ್ನ ಮಾಡ್ತಾರೆ. ರಾಜಕೀಯ ವಿಷಯಗಳು ಅಂತ ಮಾಡ್ತಾರೆ. ರಾಜಕೀಯ ವಿಷಯಗಳು ಅಂತ ಬಂದಾದ್ರೆ ಸಿವಿಲ್ ಬರುತ್ತೆ, ಮಿಲಿಟರಿ ಬರುತ್ತೆ, ಕಂದಾಯ ಬರುತ್ತೆ. ಈ ಎಲ್ಲಾ ವಿಷಯಗಳನ್ನು ಸೇರ್ಕೊಂಡಂತೆ ರಾಜಕೀಯ ವಿಷಯಗಳು ಅಂತ ಬೇರ್ಪಡಿಸ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನ ವಾಣಿಜ್ಯ ಅಧಿಕಾರಗಳು ಮತ್ತೆ ರಾಜಕೀಯ ಅಧಿಕಾರಗಳು ಅಥವಾ ರಾಜಕೀಯ ವಿಷಯಗಳು ಎಂದು ವಿಕೇಂದ್ರೀಕರಣ ಮಾಡುವುದರ ಮೂಲಕ ಏನ್ ಮಾಡ್ತಾರೆ? ಮೊದಲ ಬಾರಿಗೆ ಕಾಯ್ದೆಯ ಮೂಲಕ ದ್ವಿಸರ್ಕಾರವನ್ನ ಜಾರಿಗೆ ತರ್ತಾರೆ. ಏನ್ ಮಾಡ್ತಾರೆ? ಜಾರಿಗೆ ತರ್ತಾರೆ. ಕ್ವಶನ್ ಏನ್ ಕೇಳ್ತಾನೆ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ದ್ವಿಸರ್ಕಾರವನ್ನ ಜಾರಿಗೆ ತಂದವರು ಯಾರು? ಮೊಟ್ಟ ಮೊದಲ ಬಾರಿಗೆ ದ್ವಿಸರ್ಕಾರವನ್ನ ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂತಹ ದ್ವಿಸರ್ಕಾರವನ್ನ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ? ದ್ವಿಸರ್ಕಾರವನ್ನ ಏನ್ ಮಾಡ್ತಾರೆ? ರದ್ದು ಮಾಡ್ತಾರೆ. ಕರೆಕ್ಟಾ? ರದ್ದು ಮಾಡ್ತಾರೆ. ಮತ್ತೆ 1784 ಫಿಟ್ಸ್ ಇಂಡಿಯಾ ಕಾಯ್ದೆಯಂತೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನ ವಾಣಿಜ್ಯ ಅಧಿಕಾರಗಳು, ರಾಜಕೀಯ ಅಧಿಕಾರಗಳೆಂದು ವಿಭಜಿಸುವುದರ ಮೂಲಕ ಮತ್ತೆ ಕಾಯ್ದೆಯ ಮೂಲಕ ದ್ವಿಸರ್ಕಾರವನ್ನ ಜಾರಿಗೆ ತರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಡ್ಯಾಶ್ ಕಾಯ್ದೆಯಂತೆ ದ್ವಿಸರ್ಕಾರವನ್ನ ಜಾರಿಗೆ ತರಲಾಯಿತು. ಯಾವ ಕಾಯ್ದೆಯಂತೆ ಜಾರಿಗೆ ತರಲಾಯಿತು? 1784 ಫಿಟ್ಸ್ ಇಂಡಿಯಾ ಕಾಯ್ದೆಯಂತೆ ದ್ವಿಸರ್ಕಾರವನ್ನ ಜಾರಿಗೆ ತರಲಾಯಿತು. ಕ್ವಶನ್ ಹೆಂಗ್ ಕೇಳ್ತಾರೆ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ದ್ವಿಸರ್ಕಾರವನ್ನ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. ಆ ತರ ಕೇಳಿದ್ರೆ ಯಾರು? ರಾಬರ್ಟ್ ಕ್ಲೈವ್. ಡ್ಯಾಶ್ ಕಾಯ್ದೆಯಂತೆ ಮೊದಲ ಬಾರಿಗೆ ದ್ವಿಸರ್ಕಾರ. ಯಾವ ಕಾಯ್ದೆಯಂತೆ? 1784 ಫಿಟ್ಸ್ ಇಂಡಿಯಾ ಕಾಯ್ದೆಯಂತೆ ದ್ವಿಸರ್ಕಾರವನ್ನ ಮೊದಲ ಬಾರಿಗೆ ಜಾರಿಗೆ ತರಲಾಯಿತು. ಹೇಗ್ ಮಾಡಿದ್ರು? ವಾಣಿಜ್ಯ ಅಧಿಕಾರಗಳು, ರಾಜಕೀಯ ವಿಷಯಗಳು ಅಂತ ಮಾಡ್ಕೊಂಡ್ರು. ಈ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನು ವಿಭಜಿಸುವುದರ ಮೂಲಕ ವಾಣಿಜ್ಯ ಅಧಿಕಾರಗಳನ್ನು ಯಾರು ವಹಿಸ್ತಾರೆ ಅಂತ ಕೇಳಿದ್ರೆ, ವಾಣಿಜ್ಯ ಅಧಿಕಾರಗಳನ್ನ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿ, ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿಗೆ ವಹಿಸ್ತಾರೆ. ಡೈರೆಕ್ಟರ್ ಬೋರ್ಡ್ಗೆ. ಓಕೆನಾ? ಏನ್ ಮಾಡ್ತಾರೆ? ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ ಬೋರ್ಡ್ ಅಂತ ಮಾಡ್ಕೊಂತಾರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ. ಆ ಡೈರೆಕ್ಟರ್ ಬೋರ್ಡ್ಗೆ ವಾಣಿಜ್ಯ ವಿಷಯಗಳನ್ನ ನೀಡ್ತಾರೆ. ರಾಜಕೀಯ ವಿಷಯಗಳನ್ನ ಲಂಡನ್ ಸಂಸತ್ತಿನ
ಆರು ಜನ ಸಚಿವ ಸ್ಥಾನಮಾನದ ಸೊ ಒಂದು ಗುಂಪಿಗೆ ಒಂದು ಸಮಿತಿ, ಆ ಸಮಿತಿ ಯಾವ್ದಪ್ಪ ಅಂತಂದ್ರೆ ನಿಯಂತ್ರಣಾ ಸಮಿತಿ. ಸೊ ಕಂಟ್ರೋಲ್ ಬೋರ್ಡ್, ಓಕೆನಾ, ಒಂದು ಸ್ಥಾನಮಾನವನ್ನ ಸೊ ಲಂಡನ್ ಸಂಸತ್ತಿನ 6 ಜನ ಸಚಿವ ಸ್ಥಾನಮಾನದ ಒಂದು ಸಮಿತಿ. ಯಾವ ಸಮಿತಿ ಅಂತ ಕೇಳಿದ್ರೆ ನಿಯಂತ್ರಣಾ ಸಮಿತಿ. ಯಾವುದು? ನಿಯಂತ್ರಣ ಸಮಿತಿ. ಓಕೆನಾ, ಈ ನಿಯಂತ್ರಣ ಸಮಿತಿಗೆ ವಹಿಸ್ತಾರೆ. ಓಕೆನಾ, ಕಂಟ್ರೋಲ್ ಬೋರ್ಡ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಕಂಟ್ರೋಲ್ ಬೋರ್ಡ್ಗೆ ವಹಿಸ್ತಾರೆ. ಓಕೆನಾ, ಅಲ್ಲಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನ ವಿಭಜನೆ ಮಾಡಿ ವಾಣಿಜ್ಯ ವಿಷಯಗಳನ್ನ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿ ಕೊಡ್ತಾರೆ. ರಾಜಕೀಯ ವಿಷಯಗಳನ್ನ ಸೊ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಸೊ ಲಂಡನ್ನ 6 ಜನ ಸಚಿವ ಸ್ಥಾನಮಾನದ ಒಂದು ನಿಯಂತ್ರಣ ಮಂಡಳಿ ಕಂಟ್ರೋಲ್ ಬೋರ್ಡ್, ಸೊ ಅವ್ರಿಗೆ ವಹಿಸ್ತಾರೆ. ಇದು ಪ್ರಮುಖವಾದಂತಹ ಲಕ್ಷಣ. ಮತ್ತೆ ಸೊ ಇನ್ನೊಂದು ಲಕ್ಷಣ ಯಾವುದು ಅಂತ ಕೇಳಿದ್ರೆ ಸೊ ಮತ್ತೆ ಇನ್ನೊಂದು ಲಕ್ಷಣ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಈ ಕಾಯ್ದೆಯಂತೆ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಭೂಪ್ರದೇಶಗಳು ಸೊ ಇನ್ನು ಮುಂದೆ ಲಂಡನ್ ಸಂಸತ್ತಿಗೆ ಸೇರತಕ್ಕದ್ದು. ಲಂಡನ್ ಸಂಸತ್ತಿಗೆ ಸೇರತಕ್ಕದ್ದು ಅಂತ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಭೂಪ್ರದೇಶಗಳು ಇನ್ನು ಮುಂದೆ ಯಾರು ಸೇರ್ಬೇಕು? ಲಂಡನ್ ನ ಸಂಸತ್ತಿಗೆ ಸೇರತಕ್ಕದ್ದು ಅಂತ ಹೇಳ್ತಾರೆ. ಓಕೆ, ಸೊ ಮತ್ತೆ ಸೊ ಈ ಕಾಯ್ದೆಯಂತೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಸೊ 1773 ರೆಗ್ಯುಲೇಟಿಂಗ್ ಕಾಯ್ದೆಯಂತೆ ಬಂಗಾಳದ ಗವರ್ನರ್ ಕೆಳಗಡೆ 4 ಜನರ ಒಂದು ಕಮಿಟಿ ಇತ್ತಲ್ಲ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅವರ ಕಾರ್ಯಕಾರಿ ಸಮಿತಿಯಲ್ಲಿದ್ದ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಲಾಯಿತು. 4ರಿಂದ 3ಕ್ಕೆ ಇಳಿಸಲಾಯಿತು. ಓಕೆನಾ, ಇಳಿಸಲಾಯಿತು. ಏನಕ್ಕೆ ಅಂತಂದ್ರೆ ಅಲ್ಲಿ 4 ಜನ ಇದ್ರಲ್ಲ, ಇಲ್ಲಿ ಏನ್ ಮಾಡ್ತಾರೆ, ಒಬ್ಬರು ಲೆಫ್ಟ್ ಮಾಡ್ತಾರೆ, 3 ಜನ ಮಾತ್ರ ಇರ್ತಾರೆ. ಮತ್ತೆ ಏನ್ ನಿಯಂತ್ರಣ ಮಂಡಳಿ 6 ಜನ ಇದ್ರಲ್ಲ, ಸೊ ಲಂಡನ್ ಸಂಸತ್ನಿಂದ ಸೊ ಏನಪ್ಪಾ ಅಂತಂದ್ರೆ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಆ ವಿಷಯಗಳನ್ನ ಭಾರತಕ್ಕೆ ರವಾನಿಸಲು, ಓಕೆನಾ, ಸೊ ಲಂಡನ್ ನಿಂದ ನಿಯಂತ್ರಣ ಮಂಡಳಿಯಿಂದ ವಿಷಯಗಳನ್ನು ರವಾನಿಸಲು ಒಂದು 3 ಜನರನ್ನು ಒಳಗೊಂಡ ಒಂದು ಗುಪ್ತ ಸಮಿತಿಯನ್ನ ಸೊ ನೇಮಿಸಲಾಯಿತು. ಓಕೆನಾ, ಸೊ ಈ ಕಾಯ್ದೆಯಲ್ಲಿ ಪ್ರಮುಖ ಹೇಳಿಕೆ ಅಂತ ಕೇಳಿದ್ರೆ ಸೊ ಈ ಕಾಯ್ದೆಯ ಮೂಲಕ ಲಂಡನ್ ಸಂಸತ್ತು ಒಂದು ಹೇಳಿಕೆ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಸೊ ಭಾರತದ ಪ್ರಜೆಗಳ ಸಾರ್ವಭೌಮತ್ವವು ಬ್ರಿಟಿಷರ ರಾಜಸತ್ತೆಯಲ್ಲೇ ಹೊರತು ಅವರದೇ ಆದಂತಹ ಸ್ವಂತ ಹಕ್ಕಲ್ಲ ಅಂತ ಹೇಳ್ತಾರೆ. ನೋಡ್ರಿ ಎಂತಹ ಹೇಳಿಕೆ. ಸೊ ಇದು 7th ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಐತೆ. ಸೊ ಒಂದು ಪರಿಷ್ಕೃತ ಬುಕ್ ಅಲ್ಲಿ 100% ಈ ಹೇಳಿಕೆಯನ್ನ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಏನಪ್ಪಾ ಹೇಳಿಕೆ ಅಂತಂದ್ರೆ ಸೊ ಭಾರತದ ಪ್ರಜೆಗಳ ಸಾರ್ವಭೌಮತ್ವವು ಬ್ರಿಟಿಷರ ರಾಜಸತ್ತೆಯಲ್ಲೇ ಹೊರತು ಅವರದೇ ಆದ ಸ್ವಂತ ಹಕ್ಕಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಸೊ ಇದು ಯಾವ ಕಾಯ್ದೆಯ ಮೂಲಕ ಹೇಳಿಕೆಯನ್ನ ಸೊ ಹೇಳಲಾಯಿತು ಅಂತ ಕ್ವಶನ್ ಕೇಳ್ತಾನೆ. ಓಕೆನಾ, ಇಲ್ಲಿ ನೋಡ್ರಿ,
ಭಾರತದ ಪ್ರಜೆಗಳ ಸಾರ್ವಭೌಮತ್ವ ಅಂದ್ರೆ ಸೊ ನಮ್ಮ ದೇಶದ ಕಾನೂನುಗಳನ್ನ ನಾವು ಮಾಡೋದು, ನಮ್ಮ ವ್ಯಾಪಾರದ ಕಾನೂನುಗಳನ್ನ ನಾವು ಮಾಡೋದು, ಇಂತಹ ಸಾರ್ವಭೌಮತ್ವ ಬ್ರಿಟಿಷ್ ಹೇಳ್ದಂಗಂತೆ, ಬ್ರಿಟಿಷರ ರಾಜಸತ್ತೆಯಲ್ಲಂತೆ, ನಮ್ದೇ ಆದಂತಹ ಸ್ವಂತ ಹಕ್ಕಲ್ಲಂತೆ. ನೋಡ್ರಿ ಎಂತ ಹೇಳಿಕೆಯನ್ನ ಹೇಳ್ತಾರೆ. ಓಕೆನಾ, ಈ ಹೇಳಿಕೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಹೇಳಲಾಯಿತು ಅಂತ ಕೇಳ್ತಾರೆ. ಯಾವುದು? 1784 ಫಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಈ ಕಾಯ್ದೆಯಲ್ಲಿ ನಮ್ಗೆ ಕೇಳುವಂತಹ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಸೊ ಫಿಟ್ಸ್ ಇಂಡಿಯಾ ಕಾಯ್ದೆ ಯಾವ ವರ್ಷ ಅಂತ ಕೇಳ್ತಾನೆ. 1784 ಉದ್ದೇಶದ ಮೇಲೆ ನೆಕ್ಸ್ಟ್ KS ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಕಾಯ್ದೆಯ ಉದ್ದೇಶ ಕೇಳ್ತಾನೆ. ಉದ್ದೇಶ ಏನಪ್ಪಾ ಅಂತಂದ್ರೆ ಸೊ ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನ ಸರಿಪಡಿಸಲು. ಪ್ರಮುಖ ಲಕ್ಷಣ ಏನು? ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಗಳನ್ನ ವಿಭಾಗ ಮಾಡಿ ಸೊ ವಾಣಿಜ್ಯ ವಿಷಯಗಳನ್ನ ಯಾರು ನೋಡ್ಕೊಬೇಕು? ಸೊ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ ಬೋರ್ಡ್ ನೋಡ್ಕೊಬೇಕು. ಸೊ ಕ್ವಶನ್ ಕೇಳ್ತಾನೆ. ಸೊ ಏನಪ್ಪಾ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಅಧಿಕಾರಗಳನ್ನ ಡ್ಯಾಶ್ ನೋಡಿಕೊಳ್ಳುತ್ತಿದ್ದರು. ಯಾರು ನೋಡಿಕೊಳ್ತಿದ್ರು? ಸೊ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ ಬೋರ್ಡ್. ಓಕೆನಾ. ಮತ್ತೆ ರಾಜಕೀಯ ವಿಷಯಗಳನ್ನು ಯಾರು ನೋಡ್ಕೊಳ್ತಾ ಇದ್ರು? ಸೊ ಲಂಡನ್ ನ ಒಂದು ಕಂಟ್ರೋಲ್ ಬೋರ್ಡ್ ಅವರು ನೋಡ್ಕೊಳ್ತಿದ್ರು. ಓಕೆನಾ. ಸೊ ಇದೊಂದು ಸೊ ನಮ್ಗೆ ಏನಪ್ಪಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಲಕ್ಷಣ. ಇನ್ನೊಂದು ಲಕ್ಷಣ, ಈಸ್ಟ್ ಇಂಡಿಯಾ ಕಂಪನಿ ಏನ್ ಇಲ್ಲಿ ಭೂ ಪ್ರದೇಶಗಳನ್ನ ಸ್ಥಾಪನೆ ಮಾಡಿತ್ತಲ್ಲ, ಎಲ್ಲಾ ಭೂ ಪ್ರದೇಶಗಳು ಇನ್ನು ಮುಂದೆ ಯಾರು ಸೇರ್ಕೊಬೇಕು? ಲಂಡನ್ ಸಂಸತ್ತಿಗೆ ಸೇರ್ಕೊಬೇಕು ಅಂತ ಹೇಳ್ತಾರೆ. ಮತ್ತೆ ಸೊ ಏನ್ 1773 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಬಂಗಾಳದ ಗವರ್ನರ್ ಅವರ ಕೈ ಕೆಳಗಡೆ ಬಂಗಾಳದ ಗವರ್ನರ್ ಜನರಲ್ ಅವರ ಕೈ ಕೆಳಗಡೆ 4 ಜನ ಒಂದು ಕಾರ್ಯಕಾರಿ ಸಮಿತಿ ಇತ್ತಲ್ಲ, ಆ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಂಖ್ಯೆ 4ರಿಂದ 3ಕ್ಕೆ ಇಳಿಸಿದ್ದು. ಓಕೆನಾ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನಿಯಂತ್ರಣ ಮಂಡಳಿಯಿಂದ ಸೊ ಭಾರತಕ್ಕೆ ವಿಷಯಗಳನ್ನ ರವಾನಿಸಲು ಒಂದು ಗುಪ್ತ ಕಮಿಟಿ, ಸೀಕ್ರೆಟ್ ಒಂದು ಕಮಿಟಿಯನ್ನ ಮಾಡಿದ್ದು. ಸೊ ಮತ್ತೆ ಇದೊಂದು ಹೇಳಿಕೆ. ಸೊ ಇಷ್ಟು ಅಂಶಗಳು ಈ ಕಾಯ್ದೆಯಲ್ಲಿ ಪ್ರಮುಖ ಅಂಶಗಳು ಆಗಿರ್ತವೆ. ಸೊ ನಮ್ಗೆ ನೆಕ್ಸ್ಟ್ ಕಾಯ್ದೆ ಅಂತ ಬಂದಾಗ 1786 ಕೌನ್ಸಿಲ್ ಕಾಯ್ದೆ. 1786 ಕೌನ್ಸಿಲ್ ಕಾಯ್ದೆ. ಸೊ ಈ ಕಾಯ್ದೆಯಲ್ಲಿ ಪ್ರಮುಖ ವಿಷಯಗಳು ಒಂದೆರಡಿದಾವೆ. ಏನಪ್ಪಾ ಅಂತಂದ್ರೆ ಸೊ ಈ ಕಾಯ್ದೆಯಲ್ಲಿ ಸೊ ಯಾರಿಗಪ್ಪ ಅಂತಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅವರಿಗೆ ವಿವೇಚನಾಧಿಕಾರವನ್ನ ನೀಡಲಾಯಿತು. ವಿವೇಚನಾಧಿಕಾರ ಅಂತಂದ್ರೆ ಏನು? ಸೊ ಏನಪ್ಪಾ ಅಂತಂದ್ರೆ ವಿವೇಚನಾಧಿಕಾರ ಅಂತಂದ್ರೆ ಸೊ ಕೆಲವೊಮ್ಮೆ ಏನಪ್ಪಾ ಅಂತಂದ್ರೆ ಅವರು ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನ ಹೊರತುಪಡಿಸೂ ಸಹ ಏನ್ ಮಾಡ್ಬೋದು? ತನ್ನ ಅಧಿಕಾರಗಳನ್ನ ನಾವು ಏನ್ ಮಾಡ್ಬೋದು? ಮಾಡಬಹುದು. ಸೊ ಈ ರೀತಿಯ ವಿವೇಚನಾಧಿಕಾರ ನಾವು ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ನೋಡ್ತೀವಿ, ಹೌದಲ್ವಾ? ಸೊ ರಾಷ್ಟ್ರಪತಿಗಳ ವಿವೇಚನಾಧಿಕಾರ ನೋಡ್ತೀವಿ, ಮತ್ತೆ ರಾಜ್ಯಪಾಲರ ವಿವೇಚನಾಧಿಕಾರ ನೋಡ್ತೀವಿ. ಸಿಂಪಲ್ ಉದಾಹರಣೆ ಹೇಳ್ತೀನಿ. ವಿವೇಚನಾಧಿಕಾರ ಈಗಿನ ಪ್ರಸ್ತುತ ರಾಷ್ಟ್ರಪತಿಗಳ ವಿವೇಚನಾಧಿಕಾರ ಅಂತಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಈಗ ವಿವೇಚನಾಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಸೊ ಪ್ರಧಾನ ಮಂತ್ರಿಗಳನ್ನು ಒಳಗೊಂಡಂತಹ ಮಂತ್ರಿ ಮಂಡಲದ ಸಲಹೆಗಳನ್ನು ಕೇಳದೆ ಸೊ ಮಾಡುವಂತಹ ಅಧಿಕಾರಗಳನ್ನ ನಾವೇಂತ ಕರಿತೀವಿ? ವಿವೇಚನಾಧಿಕಾರ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ಯಾವಾಗ ಬಳಸ್ತಾರೆ? ಒಂದು ಎಕ್ಸಾಂಪಲ್ಸ್ ಅಂತಂದ್ರೆ ಇವಾಗ ಇಲ್ಲಿ ನೋಡ್ರಿ, ಈಗ ಪ್ರಧಾನ ಮಂತ್ರಿಗಳನ್ನ ನೇಮಕ ಮಾಡ್ಬೇಕು ಅಂತಂದ್ರೆ ಸೊ ಇವಾಗ ಲೋಕಸಭೆ ಎಲೆಕ್ಷನ್ ನಡೀತಲ್ವಾ, ಲೋಕಸಭೆಯಲ್ಲಿ ಯಾವ ಪಕ್ಷ ಬಹುಮತವನ್ನು ಪಡ್ಕೊಂಡಿರುತ್ತದೋ ಅಂತಹ ಪಕ್ಷದ ನಾಯಕನನ್ನ ಏನ್ ಮಾಡ್ತಾರೆ? ರಾಷ್ಟ್ರಪತಿಗಳು ಸಾಮಾನ್ಯವಾಗಿ ಆರ್ಟಿಕಲ್ 75/1 ಏನ್ ಮಾಡ್ತಾರೆ? ಪ್ರಧಾನಿಯನ್ನಾಗಿ ನೇಮಕ ಮಾಡ್ತಾರೆ. ಕರೆಕ್ಟಾ? ಇಲ್ಲಿ ನೋಡಿ, ಯಾವುದೇ ಒಂದು ಪಕ್ಷ ಬಹುಮತವನ್ನು ಸಾಬೀತುಪಡಿಸದೆ, ಈಗಾಗಿದೆಯಲ್ಲ ಪ್ರೆಸೆಂಟ್ ಆ ರೀತಿ, ಯಾವುದೇ ಒಂದು ಪಕ್ಷ ಬಹುಮತವನ್ನು ಸಾಬೀತುಪಡಿಸದೇ ಇದ್ದಾಗ ಯಾವ ಪಕ್ಷ ಬಹುಮತದ ಸಮೀಪಕ್ಕೆ ಹೋಗಿರುತ್ತದೋ ಅಂತಹ ಪಕ್ಷದ ನಾಯಕನನ್ನ ರಾಷ್ಟ್ರಪತಿಗಳು ತನ್ನ ವಿವೇಚನಾಧಿಕಾರವನ್ನು ಬಳಸಿ ಸೊ ಪ್ರಧಾನಮಂತ್ರಿಯನ್ನಾಗಿ ಮಾಡಬಹುದು. ಮತ್ತೆ ಅಂತಹ ಪ್ರಧಾನಮಂತ್ರಿಗೆ 1 ತಿಂಗಳ ಅವಕಾಶವನ್ನ ನೀಡ್ತಾರೆ. 1 ತಿಂಗಳೊಳಗೆ ನೀವು ಬಹುಮತವನ್ನ ಸಾಬೀತುಪಡಿಸಿ ಅಂತ ಹೇಳ್ತಾರೆ. ನೋಡ್ರಿ, ಇಂತಹ ವಿವೇಚನಾಧಿಕಾರವನ್ನ ನಾವು 1786 ಕೌನ್ಸಿಲ್ ಕಾಯ್ದೆಯಲ್ಲಿನೇ ನಾವು ನೋಡ್ಬೋದು. ಮತ್ತೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅವರಿಗೆ, ಓಕೆನಾ, ಸೊ ಏನಪ್ಪಾ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಸೇನಾಪಡೆಗಳ ದಂಡನಾಯಕನನ್ನಾಗಿ ನೇಮಿಸಲಾಯಿತು. ಓಕೆನಾ. ಸೊ ಇವಾಗ ನಾವು ರಾಷ್ಟ್ರಪತಿಗಳನ್ನ ಎಲ್ಲಾ ಸೇನಾಪಡೆಗಳ ದಂಡನಾಯಕ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ನೋಡ್ರಿ, ಸೊ ಬಂಗಾಳದ ಗವರ್ನರ್ ಜನರಲ್ ಅವ್ರನ್ನ ಆಗಲೇ ಬ್ರಿಟಿಷ್ ಕಾಲದ ಕಾಯ್ದೆಗಳಲ್ಲೇ ಸೊ ನಾವು ದಂಡನಾಯಕನನ್ನಾಗಿ ಮಾಡಿರೋದನ್ನ ನಾವು ಕಾಣ್ತೀವಿ.
ಅಲ್ವಾ? ಸೊ ನೆಕ್ಸ್ಟ್ ಕಾಯ್ದೆ ನಮ್ಗೆ ಬರುವಂತದ್ದು, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾಯ್ದೆಗಳು ಅಂತ ಬಂದಾಗ ನಮ್ಗೆ ಚಾರ್ಟರ್ ಕಾಯ್ದೆಗಳು. ಸೊ ಇಲ್ಲಿಂದ ಚಾರ್ಟರ್ ಕಾಯ್ದೆಗಳು ಪ್ರಾರಂಭ ಆಗ್ತವೆ, ಚಾರ್ಟರ್ ಕಾಯ್ದೆಗಳು. ಸೊ ಈ ಕಾಯ್ದೆಗಳು ಏನಕ್ಕೆ ಬಂದಿದ್ದು, ಉದ್ದೇಶ ಏನು? ಚಾರ್ಟರ್ ಕಾಯ್ದೆಗಳು ಬಂದದ್ದು ಉದ್ದೇಶ ಏನು? ಏನಪ್ಪ ಉದ್ದೇಶ ಅಂತ ಕೇಳಿದ್ರೆ, ಭಾರತದಲ್ಲಿ ಕಾನೂನುಗಳನ್ನು ರೂಪಿಸುವ ಉದ್ದೇಶ, ರೂಪಿಸುವ ಉದ್ದೇಶ. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸ್ ಅನ್ನು, ಓಕೆನಾ, ಪರವಾನಗಿಯನ್ನು, ಲೈಸೆನ್ಸ್ ಅನ್ನು 20 ವರ್ಷಗಳಿಗೊಮ್ಮೆ ನವೀಕರಿಸಲು, ರಿನಿವಲ್ ಮಾಡಲು, ಕರೆಕ್ಟಾ? ಸೊ ನವೀಕರಿಸಲು ಸೊ ಈ ಚಾರ್ಟರ್ ಕಾಯ್ದೆಗಳು ಬರ್ತವೆ. ಹಾಗಾದ್ರೆ ಇಂಥ ಚಾರ್ಟರ್ ಕಾಯ್ದೆಯಲ್ಲಿ ಫಸ್ಟ್ ಚಾರ್ಟರ್ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1793ರ ಚಾರ್ಟರ್ ಕಾಯ್ದೆ, ಓಕೆನಾ, ಚಾರ್ಟರ್ ಕಾಯ್ದೆ. ಸೊ ಇದು ಮೊದಲ ಕಾಯ್ದೆ, 1793ರ ಚಾರ್ಟರ್ ಕಾಯ್ದೆ. ಸೊ ಮೊದಲ ಕಾಯ್ದೆ. ಸೊ ಈ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸ್ ಅನ್ನು ಮೊದಲ ಬಾರಿಗೆ ಸೊ 20 ವರ್ಷಗಳವರೆಗೂ ಸೊ ಏನಪ್ಪಾ ಅಂತಂದ್ರೆ ಸೊ ನವೀಕರಿಸಿದ್ದು, ಓಕೆನಾ, ನವೀಕರಿಸಿದ್ದು. ಈ ಕ್ವಶನ್ ಕೇಳ್ತೇನೆ. ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸ್ ಅನ್ನ 20 ವರ್ಷಗಳಿಗೊಮ್ಮೆ, ಓಕೆನಾ, ಅಲ್ಲಿವರೆಗೂ 20 ವರ್ಷಕ್ಕೊಮ್ಮೆ ನವೀಕರಿಸಬೇಕು ಅಂತ ಹೇಳಿದಂತಹ ಮೊಟ್ಟ ಮೊದಲ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1793ರ ಚಾರ್ಟರ್ ಕಾಯ್ದೆ. ಸೊ ಮತ್ತೆ ಸೊ ಏನಪ್ಪಾ ಈ ಕಾಯ್ದೆಯ ಪ್ರಮುಖ ಲಕ್ಷಣ ಅಂತಂದ್ರೆ, ಇಲ್ಲಿ ನೋಡ್ರಿ, ಈಗ ಸೊ ನಿರ್ದೇಶನ ಮಂಡಳಿ ಇತ್ತಲ್ಲ, ಸೊ ಈಗ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶನ ಮಂಡಳಿ ಹಾಗೂ ನಿಯಂತ್ರಣ ಮಂಡಳಿ ಇದೆಯಲ್ಲ, ಎಲ್ಲಿ? ಲಂಡನ್ ನಲ್ಲಿ, ಕರೆಕ್ಟಾ? ಸೊ ನಿಯಂತ್ರಣ ಮಂಡಳಿಯ ಸದಸ್ಯರಿಗೆ ಭಾರತದ ಖಜಾನೆಯಿಂದ ಪೇಮೆಂಟ್ ಕೊಡಬೇಕು, ಭಾರತದ ಖಜಾನೆಯಿಂದಲೇ ವೇತನವನ್ನ ನೀಡಬೇಕು ಅಂತ ಹೇಳ್ತಾರೆ. ವೇತನವನ್ನ ನೋಡ್ರಿ, ಅವರ ಒಂದು ನಿರ್ದೇಶನ ಮಂಡಳಿ, ಅವರ ಒಂದು ನಿಯಂತ್ರಣ ಮಂಡಳಿ ಸದಸ್ಯರಿಗೆ ನಮ್ಮ ಭಾರತದ ಖಜಾನೆಯಿಂದ ವೇತನ ಕೊಡಬೇಕು ಅಂತ ಹೇಳ್ತಾರೆ. ಮತ್ತೆ ಏನಪ್ಪಾ ಅಂತಂದ್ರೆ, ಸೊ ಇವರು ಬಂಗಾಳದ ಗವರ್ನರ್ ಜನರಲ್ ಅವರು ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಲಹೆಗಳನ್ನು ತಿರಸ್ಕರಿಸಬಹುದು ಅಂತಾನು ಹೇಳ್ತಾರೆ. ಈ ಮೂರು ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಲಕ್ಷಣಗಳು 1793. ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ, ಸೊ ಕ್ರಿಶ್ಚಿಯನ್ ಮಿಷನರಿಗಳು, ಓಕೆನಾ, ಕ್ರಿಶ್ಚಿಯನ್ ಮಿಷನರಿಗಳು ಅಂತಂದ್ರೆ ಎಜುಕೇಶನಲ್ ಟ್ರಸ್ಟ್ಗಳು. ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬರಲು, ಓಕೆನಾ, ಭಾರತಕ್ಕೆ ಬರಲು ಪ್ರೋತ್ಸಾಹ ನೀಡಿದ್ದು. ಸೊ ನೋಡ್ರಿ, ಇಲ್ಲಿ ಅಧಿಕೃತವಾಗಿ ಬರಲ್ಲ, ನೆನ್ಪಿಟ್ಕೊಳ್ರಿ, ಅಧಿಕೃತವಾಗಿ ಬರಲ್ಲ, ಇಲ್ಲಿ ಪ್ರೋತ್ಸಾಹ ಮಾತ್ರ ನೀಡ್ತಾರೆ, ಓಕೆನಾ? ಸೊ ಅಲ್ಲಿಗೆ 1793ರ ಚಾರ್ಟರ್ ಕಾಯ್ದೆ ಫಸ್ಟ್ ಚಾರ್ಟರ್ ಕಾಯ್ದೆ. ಫಸ್ಟ್ ಟೈಮು 20 ವರ್ಷಗಳಿಗೊಮ್ಮೆ ಸೊ ರಿನ್ಯೂವಲ್ ಮಾಡಿದ್ದು. ಸೊ ಮತ್ತೆ ನಿರ್ದೇಶನ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿಗೆ ವೇತನವನ್ನ ನೀಡಬೇಕು ಅಂತ ಹೇಳಿದ್ದು, ಮತ್ತು ಕಾರ್ಯಕಾರಿ ಸಲಹಾ ಸಮಿತಿಯ ಸದಸ್ಯರ ಸಲಹೆಗಳನ್ನ ತಿರಸ್ಕರಿಸಬಹುದು ಅಂತ ಹೇಳಿದ್ದು, ಮತ್ತು ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬರಲು ಪ್ರೋತ್ಸಾಹ ಕೊಟ್ಟಿದ್ದು ಯಾವ ಕಾಯ್ದೆಯಲ್ಲಿ? 1793ರ ಚಾರ್ಟರ್ ಕಾಯ್ದೆ. ಇದು ಫಸ್ಟ್ ಚಾರ್ಟರ್ ಕಾಯ್ದೆ. ಇನ್ನ ಸೆಕೆಂಡ್ ಚಾರ್ಟರ್ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1813. ನೋಡ್ರಿ, 93ರಿಂದ 13 ಅಂದ್ರೆ 20 ವರ್ಷ ಅಲ್ವಾ? 1813ರ ಚಾರ್ಟರ್ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆ. ಉದ್ದೇಶಗಳು ಮೊದಲೇ ಹೇಳಿದೀನಿ. ಏನಂತ ಹೇಳಿದೀನಿ? ಭಾರತದಲ್ಲಿ ಕಾನೂನುಗಳನ್ನು ರೂಪಿಸೋದು, ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡೋದು, ಕರೆಕ್ಟಾ? ಸೊ ಈ ಲಕ್ಷಣಗಳು ಏನು? ಈ ಕಾಯ್ದೆಯ ಲಕ್ಷಣಗಳು ಏನು? ಏನಪ್ಪಾ ಅಂತಂದ್ರೆ, ನಾವು
ಇಲ್ಲಿ ನಾವು ಸಾರ್ವಭೌಮ ಅಂತ ಹೇಳ್ತೀವಿ. ಸಾರ್ವಭೌಮತ್ವ ಅನ್ನೋದು ಹೇಳ್ತೀವಿ. ಓಕೆನಾ, ಸಾವರಿನ್ ಅಂತ ಕರಿತೀವಿ ಅಲ್ವಾ. ಸೊ ಏನ್ ಸಾರ್ವಭೌಮತ್ವ ಅಂತಂದ್ರೆ ಇಲ್ಲಿ ನೋಡ್ರಿ, ಇದುವರೆಗೂ ಹೇಗೆ ಭಾರತದಲ್ಲಿ ಭಾರತದ ಪ್ರಾಂತ್ಯಗಳು ಹಾಗೂ ದೇಶೀಯ ಸಂಸ್ಥಾನಗಳು ಇದ್ದವೋ ಹಾಗೆ ಬ್ರಿಟಿಷ್ ಪ್ರಾಂತ್ಯಗಳು ಎಂದು ಉಗಮ ಆಗಬೇಕು. ಬ್ರಿಟಿಷ್ ಪ್ರಾಂತ್ಯಗಳು, ಓಕೆನಾ. ಸೊ ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಸೊ ಹೊಸದಾಗಿ ಉಗಮ ಆಗ್ಬೇಕು. ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಹೊಸದಾಗಿ ಉಗಮ ಆಗ್ಬೇಕು. ಬ್ರಿಟಿಷ್ ಪ್ರಾಂತ್ಯಗಳು ಎಂದು ಹೊಸದಾಗಿ ಉಗಮ ಆಗಬೇಕು. ಆ ಪ್ರಾಂತ್ಯಗಳಲ್ಲಿ ಕಾನೂನುಗಳನ್ನು ರಚಿಸೋದು ಯಾರು? ಬ್ರಿಟಿಷರೇ ಆಗಿರ್ಬೇಕು. ಇಲ್ಲಿ ನೋಡ್ರಿ, ಇದನ್ನ ನಾವು ಸಾರ್ವಭೌಮತ್ವ ಅಂತ ಕರಿತೀವಿ. ಅಂತಂದ್ರೆ ಬ್ರಿಟಿಷರು ಭಾರತದಲ್ಲಿ ಏನ್ ಮಾಡ್ಬೇಕು? ಸಾರ್ವಭೌಮತ್ವವನ್ನ ಪಡಿಬೇಕು. ಓಕೆನಾ. ಅಂತಂದ್ರೆ ಹೆಂಗೆ? ಇದುವರೆಗೂ ನಮ್ಮಲ್ಲಿ ಹೆಂಗೆ ಭಾರತ ಪ್ರಾಂತ್ಯಗಳು ಅಂತಿದ್ದಾವೆ, ಕರೆಕ್ಟಾ? ಬಿಹಾರ್ ಪ್ರಾಂತ್ಯಗಳು, ಒರಿಸ್ಸಾ ಪ್ರಾಂತ್ಯಗಳು, ಓಕೆನಾ. ಅದೇ ರೀತಿಯಾಗಿ ದೇಶೀಯ ಸಂಸ್ಥಾನಗಳು ಅಲ್ವಾ. ಸೊ ಕೂರ್ಗ್ ದೇಶೀಯ ಸಂಸ್ಥಾನ, ಹೈದರಾಬಾದ್ ದೇಶೀಯ ಸಂಸ್ಥಾನ, ಜುನಾಗಢ್ ದೇಶೀಯ ಸಂಸ್ಥಾನ, ಆ ರೀತಿಯಾಗಿ ಹೇಗಿದಾವೋ ಭಾರತ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಅಂತ ಹೇಗಿದಾವೋ ಹಾಗೆಯೇ ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಹೊಸದಾಗಿ ಉಗಮ ಆಗ್ಬೇಕು ನಮ್ಮ ಭಾರತದಲ್ಲಿ. ಆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಕಾನೂನುಗಳನ್ನು ರಚಿಸೋರು ಯಾರು? ಬ್ರಿಟಿಷರೇ ಆಗಿರ್ಬೇಕು. ಇದನ್ನ ನಾವು ಸಾರ್ವಭೌಮತ್ವ ಅಂತ ಹೇಳ್ತೀವಿ. ಸೊ ಇದೊಂದು ಕಾನೂನನ್ನ ಮಾಡ್ತಾರೆ. ಮತ್ತೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಶಿಕ್ಷಣ ಅಂತ ಹೇಳ್ತೀವಿ. ಶಿಕ್ಷಣ, ಸೊ ಏನಪ್ಪಾ ಅಂತಂದ್ರೆ ಶಿಕ್ಷಣ ಅಂತಂದ್ರೆ ಸೊ ಇಂಗ್ಲಿಷ್ ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ 1 ಲಕ್ಷ ಹಣವನ್ನು ಪ್ರೋತ್ಸಾಹಧನವಾಗಿ ನೀಡಬೇಕು. ಪ್ರೋತ್ಸಾಹಧನವಾಗಿ ನೀಡಬೇಕು. ಓಕೆನಾ. ಈ ಹಣವನ್ನು ಯಾರು ನೀಡಬೇಕು? ನಮ್ಮ ದೇಶೀಯ ಸಂಸ್ಥಾನಗಳೇ ನೀಡಬೇಕು, ಭಾರತದ ಪ್ರಾಂತ್ಯಗಳೇ ನೀಡಬೇಕು. ಇದನ್ನ ನಾವು ಶಿಕ್ಷಣ ಅಂತ ಕರಿತೀವಿ. ಓಕೆನಾ. ಇಂಗ್ಲಿಷ್ ಶಿಕ್ಷಣ ಪ್ರೋತ್ಸಾಹಕ್ಕಾಗಿ 1 ಲಕ್ಷ ಹಣವನ್ನ ಪ್ರೋತ್ಸಾಹ ಧನವಾಗಿ ನೀಡಿದಂತಹ ಕಾಯ್ದೆ ಯಾವುದು? ಯಾವ ಕಾಯ್ದೆ? 1813ರ ಚಾರ್ಟರ್ ಕಾಯ್ದೆ. ಸೊ ಮತ್ತೆ ಇಲ್ಲೊಂದು ಮಾತು ಹೇಳ್ತಾರೆ, ಧರ್ಮ ಭಾಷೆಗಳ ಆಧಾರದ ಮೇಲೆ ಶಿಕ್ಷಣವನ್ನು ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಇದು ಒಳ್ಳೆ ಪಾಯಿಂಟ್. ಸೊ ಧರ್ಮ ಮತ್ತು ಭಾಷೆಗಳ ಆಧಾರದ ಮೇಲೆ ಶಿಕ್ಷಣವನ್ನ ಸೊ ಏನ್ ಮಾಡಂಗಿಲ್ಲ, ತಾರತಮ್ಯ ಮಾಡುವಂತಿಲ್ಲ. ಮತ್ತೆ ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಅಧಿಕೃತವಾಗಿ ಬರಲಾರಂಭಿಸಿದವು. ಓಕೆನಾ. ಇಲ್ಲಿ ನೋಡ್ರಿ, 1793ರ ಚಾರ್ಟರ್ ಕಾಯ್ದೆಯಲ್ಲಿ ಅಧಿಕೃತವಾಗಿ ಬರಲ್ಲ, ಅಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಆದ್ರೆ ಈ ಕಾಯ್ದೆಯಲ್ಲಿ ಏನ್ ಮಾಡ್ತವೆ? ಅಧಿಕೃತವಾಗಿ ಭಾರತಕ್ಕೆ ಬರ್ತವೆ. ಓಕೆನಾ. ಸೊ ಮತ್ತೆ ಅತಿ ದೀರ್ಘಾವಧಿಯವರೆಗೆ ಭಾರತದಲ್ಲಿ ಕಾನೂನುಗಳನ್ನು ರೂಪಿಸಿದ ಕಾಯ್ದೆ ಯಾವುದು? ಸೊ ರೂಪಿಸಿದ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾಯ್ದೆ. ಓಕೆನಾ. ಸೊ ಏನ್ ಲಕ್ಷಣಗಳು? ಸೊ ಸಾರ್ವಭೌಮತ್ವ ಅಂತ ಕರಿತೀವಿ, ಕರೆಕ್ಟಾ.
ಸಾರ್ವಭೌಮತ್ವ ಅಂತಂದ್ರೆ ಸಾರ್ವಭೌಮತ್ವ ಅಂತ ಕರಿತೀವಿ. ಸಾರ್ವಭೌಮತ್ವ ಅಂದ್ರೆ ಹೇಳಿದ್ನಲ್ಲ, ಇದುವರೆಗೂ ನಮ್ಮ ಭಾರತದಲ್ಲಿ ಹೇಗೆ ಭಾರತದ ಪ್ರಾಂತ್ಯಗಳು ಅಂತಿದ್ವೋ, ಹೇಗೆ ದೇಶೀಯ ಸಂಸ್ಥಾನಗಳು ಅಂತಿದ್ವೋ, ಅದೇ ರೀತಿಯಾಗಿ ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಹೊಸದಾಗಿ ಉಗಮ ಆಗ್ಬೇಕು. ಆ ಸಾರ್ವಭೌಮತ್ವ ಅಂತ ಕರಿತೀವಿ. ಶಿಕ್ಷಣ ಅಂತ ಕರಿತೀವಿ. ಅಂದ್ರೆ ಇಂಗ್ಲಿಷ್ ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ 1,00,000 ಹಣವನ್ನ ಪ್ರೋತ್ಸಾಹಧನವಾಗಿ ನೀಡಬೇಕ ಅಂತ ಹೇಳಿದ್ದು. ಈ ಹಣವನ್ನು ಯಾರು ನೀಡಬೇಕು? ದೇಶೀಯ ಸಂಸ್ಥಾನಗಳೇ ಕೊಡಬೇಕು, ಮತ್ತೆ ಭಾರತ ಪ್ರಾಂತ್ಯಗಳೇ ಅಂತ ಕೊಡಬೇಕು. ಮತ್ತೆ ಸೊ ಇದು ಸ್ಕೂಲ್ ಬುಕ್ಸ್ ಅಲ್ಲಿ ಇದೆ, 7th ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಐತೆ. ಓಕೆನಾ? ಧರ್ಮ ಭಾಷೆಗಳ ಆಧಾರದ ಮೇಲೆ ಶಿಕ್ಷಣವನ್ನು ತಾರತಮ್ಯ ಮಾಡುವಂತಿಲ್ಲ. ಮತ್ತೆ ಇದು ಸ್ಕೂಲ್ ಬುಕ್ಸ್ ಅಲ್ಲಿ ಐತೆ. ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಅಧಿಕೃತವಾಗಿ ಬಂದದ್ದು. ಓಕೆನಾ? ಮತ್ತೆ ಇದು ಹಳೆ ಪ್ರಶ್ನೆ ಪತ್ರಿಕೆಯ ಒಂದು ಲೈನು. ಅತಿ ದೀರ್ಘಾವಧಿಯವರೆಗೆ ಭಾರತದಲ್ಲಿ ಕಾನೂನುಗಳನ್ನು ರೂಪಿಸಿದಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1813 ಚಾರ್ಟರ್ ಕಾಯ್ದೆ. ಓಕೆ, ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. 1813 ಚಾರ್ಟರ್ ಕಾಯ್ದೆ. ಸೊ ಮತ್ತೆ ನೆಕ್ಸ್ಟ್ ಕಾಯ್ದೆ ಅಂತ ಬಂದಾಗ ಸೊ ಯಾವುದು? ಸೊ ವೆರಿ ಇಂಪಾರ್ಟೆಂಟ್, 1833 ಚಾರ್ಟರ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆ. ಅಲ್ಲಿಗೆ 20 ವರ್ಷ ಅಲ್ಲ, 13 ಅಂತಂದ್ರೆ 33. 1833 ಚಾರ್ಟರ್ ಕಾಯ್ದೆ. ಇಲ್ಲಿ ಏನ್ ಪ್ರಮುಖ ಲಕ್ಷಣಗಳು? ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಏನು? ವೆರಿ ಇಂಪಾರ್ಟೆಂಟ್ ಲಕ್ಷಣ ಅಂತ ಬಂದಾಗ ಇಲ್ಲಿ ನೋಡ್ರಿ, ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನ ಏನಂತ ಮಾಡ್ತಾರೆ? ಭಾರತದ ಗವರ್ನರ್ ಜನರಲ್ ಎಂದು ಪರಿವರ್ತಿಸಲಾಯಿತು. ಓಕೆನಾ? ಪರಿವರ್ತಿಸಲಾಯಿತು. ಹಾಗಾದ್ರೆ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆನಾ? ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಸೊ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆನಾ? ಲಾರ್ಡ್ ವಿಲಿಯಂ ಬೆಂಟಿಂಕ್. ಸೊ ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಇದೊಂದು ಲೈನ್ ನೋಡ್ರಿ, ಇದೊಂದು ಲೈನ್ ಕಲಿಲೇಬೇಕು ನಾವು. ಏನಪ್ಪಾ ಅಂತಂದ್ರೆ ಸೊ 1758 ಪ್ಲಾಸಿ ಕದನದ ಸಂವಿಧಾನಿಗಾಗಿ 1758 ಕರೆಕ್ಟಾ? 1758 ಯಾವ ಹುದ್ದೆ? ಬಂಗಾಳದ ಗವರ್ನರ್ ಹುದ್ದೆ. ಕರೆಕ್ಟಾ? ಮತ್ತೆ ಈ ಹುದ್ದೆ ಏನಂತಾಯ್ತು? 1773 ಏನಂತಾಯ್ತಪ್ಪ? ಬಂಗಾಳದ ಗವರ್ನರ್ ಜನರಲ್ ಅಂತ ಆಯ್ತು. ಕರೆಕ್ಟಾ? ಈ ಹುದ್ದೆ 1833 ಏನಂತ ಆಗ್ತಿದೆ? ಭಾರತದ ಗವರ್ನರ್ ಜನರಲ್ ಅಂತ ಆಗ್ತಾ ಇದೆ. ಓಕೆನಾ? ಇದನ್ನ ನಾವು ಈ ವ್ಯತ್ಯಾಸವನ್ನ ತಿಳ್ಕೊಂಡೇಬೇಕು. ಓಕೆನಾ? ಸೊ ಬಂಗಾಳದ ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್ ಯಾವಾಗ ಆಯ್ತು? ಹಾಗಾದ್ರೆ ಬಂಗಾಳದ ಗವರ್ನರ್ ಯಾರು? ಸೊ ರಾಬರ್ಟ್ ಕ್ಲೈವ್. ಕರೆಕ್ಟಾ? ರಾಬರ್ಟ್ ಕ್ಲೈವ್. ಬಂಗಾಳದ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್. ಭಾರತದ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಂಗ್. ಈ ಲೈನ್ ಕಲ್ತ್ರೆ ಕಾಯ್ದೆಗಳು ಆರಾಮಾಗಿ ಬರ್ತವೆ. ಓಕೆನಾ? ಮತ್ತೆ ಇನ್ನೊಂದು ಲಕ್ಷಣ ಏನು? 1833 ಚಾರ್ಟರ್ ಕಾಯ್ದೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಸೊ ನಿರ್ದೇಶನ ಮಂಡಳಿಗೆ ನೀಡಿದಂತಹ ವಾಣಿಜ್ಯ ವಿಷಯದ ಅಧಿಕಾರಗಳನ್ನು ಓಕೆನಾ? ಅಧಿಕಾರಗಳನ್ನು ಬೇರ್ಪಡಿಸುವುದರ ಮೂಲಕ ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನು
ಕೇವಲ ಕೇವಲ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಲಾಯಿತು. ಕೇವಲ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಲಾಯಿತು. ಕೇವಲ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಲಾಯಿತು. ಇಲ್ಲಿ ನೋಡ್ರಿ, 1784 ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಏನ್ ಮಾಡಿದ್ರು, ವಾಣಿಜ್ಯ ವಿಷಯಗಳು ರಾಜಕೀಯ ವಿಷಯಗಳು ಅಂತ ಬೇರ್ಪಡಿಸ್ಕೊಂಡ್ಬಿಟ್ಟು ವಾಣಿಜ್ಯ ವಿಷಯಗಳನ್ನ ಯಾರು ಕೊಟ್ಟಿದ್ರು, ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿ ಕೊಟ್ಟಿದ್ರು. ರಾಜಕೀಯ ವಿಷಯಗಳನ್ನ ಲಂಡನ್ ಸಂಸತ್ನ ಒಂದು ನಿಯಂತ್ರಣ ಮಂಡಳಿ ಕೊಟ್ಟಿದ್ರು. ಈ ಕಾಯ್ದೆಯಲ್ಲಿ ಏನ್ ಮಾಡ್ತಾವ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿಯಿಂದ ವಾಣಿಜ್ಯ ವಿಷಯಗಳನ್ನು ಸಹ ಬೇರ್ಪಡಿಸಿ ಕೇವಲ ಅಡ್ಮಿನಿಯನ್ನಾಗಿ ಮಾಡ್ತಾವ್ರೆ. ಓಕೆನಾ. ಈ ಕೆಳಗಿನ ಯಾವ ಕಾಯ್ದೆಯಂತೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕೇವಲ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಲಾಯಿತು? ಯಾವ ಕಾಯ್ದೆಯಂತೆ? 1833 ಕಾಯ್ದೆಯಂತೆ. ಮತ್ತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಪರವಾನಿಗೆಯ ಮುಕ್ತವಾಗಿ ವ್ಯಾಪಾರದ ಅನುಮತಿಯನ್ನ ವಿದೇಶಗಳಿಗೆ ನೀಡಲಾಯಿತು. ಓಪನ್ ಲೈಸೆನ್ಸ್ ಅಲ್ಲಿ ಯಾರಾದ್ರೂ ಬರ್ಬೋದು ಭಾರತದ ವ್ಯಾಪಾರಕ್ಕೋಸ್ಕರ. ನೋಡಿ, ಇದೊಂದು ಮಾಡ್ತಾರೆ, ಪರವಾನಗಿಯ ಮುಕ್ತ ಲೈಸೆನ್ಸ್, ಓಪನ್ ಲೈಸೆನ್ಸ್ ಅಲ್ಲಿ ಯಾರು ಬೇಕಾದ್ರೂ ಬಂದು ಭಾರತದಲ್ಲಿ ಬಿಸ್ನೆಸ್ ಮಾಡಬಹುದು ಅಂತ ಇದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ, ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಮತ್ತೆ ಏನಪ್ಪಾ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಚಿಂತನೆ ನಡೆಸಿ 1834ರಲ್ಲಿ ಕಾನೂನು ಆಯೋಗವನ್ನು ನೇಮಕ ಮಾಡ್ತಾರೆ. ಈ ಆಯೋಗದ ಅಧ್ಯಕ್ಷತೆ ಯಾರು ವಹಿಸ್ಕೊಂತಾರೆ? ಮೆಕಾಲೆ ಅವರು ವಹಿಸ್ಕೊಂತಾರೆ. ಓಕೆನಾ. ಅಧ್ಯಕ್ಷತೆ ಯಾರು? ಮೆಕಾಲೆ ವಹಿಸ್ಕೊತಾರೆ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸಲ್ಲ, ನೆನ್ಪಿಟ್ಕೊಳ್ರಿ. ಕೇವಲ ಚಿಂತನೆ ನಡೆಸ್ಬಿಟ್ಟು ಒಂದು ಕಾನೂನು ಆಯೋಗವನ್ನ ನೇಮಕ ಮಾಡ್ತಾರೆ. ಇಷ್ಟು 1833 ಚಾರ್ಟರ್ ಕಾಯ್ದೆಯ ಪ್ರಮುಖ ಲಕ್ಷಣಗಳು. ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. 1833 ಚಾರ್ಟರ್ ಕಾಯ್ದೆಯೇ ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ಏನಂತಾಯ್ತು? ಭಾರತದ ಗವರ್ನರ್ ಜನರಲ್ ಅಂತ ಆಯ್ತು. ಹಾಗಾದ್ರೆ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ಇದನ್ನ ನಾನು ಸ್ವಲ್ಪ ಹೇಳಿದೆ ನೋಡ್ರಿ. 1757ರ ಪ್ಲಾಸಿ ವಿಜಯದಶಮಿ ನೆನಪಿಗಾಗಿ ಬಂಗಾಳದ ಗವರ್ನರ್ ಹುದ್ದೆ ಪ್ರಾರಂಭ ಆಯ್ತು. ಈ ಹುದ್ದೆ 1773ರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅಂತ ಆಯ್ತು. ಈ ಹುದ್ದೆ 1833ರಲ್ಲಿ ಭಾರತದ ಗವರ್ನರ್ ಜನರಲ್ ಆಯ್ತು. ಒಂದಕ್ಕೊಂದು ಲಿಂಕ್ ಇಟ್ಕೊಂಡಿದೀವಿ ಅಂತಂದ್ರೆ ಕಾಯ್ದೆಗಳು ಯಾವ ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ಓಕೆನಾ. ಮತ್ತೆ 1784ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಗಳನ್ನ ವಿಕೇಂದ್ರೀಕರಣ ಮಾಡಿದ್ರಲ್ಲ, ವಾಣಿಜ್ಯ ವಿಷಯಗಳನ್ನ ಯಾರು ಕೊಟ್ಟಿದ್ರು? ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕ ಮಂಡಳಿ ಕೊಟ್ಟಿದ್ರು. ರಾಜಕೀಯ ವಿಷಯಗಳನ್ನ ಯಾರು ಕೊಟ್ಟಿದ್ರು? ಲಂಡನ್ ನ ಕಂಟ್ರೋಲ್ ಬೋರ್ಡ್ ಕೊಟ್ಟಿದ್ರು. ಇಲ್ಲಿ ಏನ್ ಮಾಡಿದ್ರು? ವಾಣಿಜ್ಯ ವಿಷಯಗಳನ್ನು ಅವರಿಂದ ಕಿತ್ಕೊಂಡು ಕೇವಲ ಅಡ್ಮಿನಿ, ಓಕೆನಾ, ಕೇವಲ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಲಾಯಿತು. ಮತ್ತೆ ಓಪನ್ ಲೈಸೆನ್ಸ್ ಅಲ್ಲಿ ಪರವಾನಿಗೆ ಮುಕ್ತವಾಗಿ ವ್ಯಾಪಾರವನ್ನ ಯಾರು ಬೇಕಾದ್ರೂ ಬಂದು ಮಾಡ್ಬೋದು ಅಂತ ವಿದೇಶಗಳಿಗೆ ಅನುಮತಿಯನ್ನ ನೀಡಿದ್ರು. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಚಿಂತನೆ ನಡೆಸಿ 1834ರಲ್ಲಿ ಒಂದು ಕಾನೂನು ಆಯೋಗವನ್ನ ನೇಮಕ ಮಾಡಲಾಯಿತು. ಈ ಕಾನೂನು ಆಯೋಗದ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರು? ಮೆಕಾಲೆ ಅವರು ವಹಿಸ್ಕೊಂಡ್ರು. ಕ್ವಶನ್ ಹೆಂಗಾದ್ರೂ ಕೇಳ್ಬೋದು ಫ್ರೆಂಡ್ಸ್. ಎ ಸರಿ, ಬಿ ಸರಿ, ಸಿ ಸರಿ, ಈ ಮೇಲಿನ ಎಲ್ಲವೂ ಸರಿ. ಆ ಟೈಪ್ ಆದ್ರೂ ಕ್ವಶನ್ ಕೇಳ್ಬೋದು, ಸಿಂಗಲ್ ವರ್ಡ್ಸ್ ಆದ್ರೂ ಕ್ವಶನ್ಸ್ ಕೇಳ್ಬೋದು. ಓಕೆನಾ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಓಕೆನಾ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ತರಗತಿಯಲ್ಲಿ ನಾನು ಮುಂದಿನ ಕಾಯ್ದೆಗಳನ್ನ ಕ್ಲಾಸಸ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.